ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಪ್ರವಾಸೋದ್ಯಮ ಧಾರ್ಮಿಕ ಕ್ಷೇತ್ರಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಹೆಸರುವಾಸಿಯಾಗಿರ್ತಕ್ಕಂಥ ಕ್ಷೇತ್ರ ಹನುಮಗಿರಿ. ನಮ್ಮ ಜಿಲ್ಲೆಯ ಏಕಶಿಲಾ ವಿಗ್ರಹಗಳಲ್ಲಿ ಪಂಚಮುಖೀರ ಹನುಮಂತನ ಆರಾಧನಾ ಪದ್ಧತಿಗಳಲ್ಲಿ ಇರತಕ್ಕಂಥ ಒಂದು ಕ್ಷೇತ್ರ ಇದು ಹನುಮಗಿರಿ. ಹಾಗಾಗಿ 12 ವರ್ಷಗಳ ಹಿಂದೆ ಪ್ರತಿಷ್ಠೆಗೊಂಡಿರತಕ್ಕಂಥ ಆಂಜನೇಯ ಬಹಳ ಭಕ್ತರ ಆಕರ್ಷಣೆಯ ಕೇಂದ್ರ ಆಗಿದೆ. ಬಹಳಷ್ಟು ಜನ ಹರಿಕೆಗಳನ್ನು ಹೊತ್ತಾಗ ಇಲ್ಲಿ ಬಂದು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿ ಹೋದವರಿಗೆ ಅದರ ಪ್ರತಿಫಲ ಸಿಕ್ಕಿರುವಂಥದ್ದನ್ನು ನಾವು ಕಂಡಿದ್ದೇವೆ. ಫಲ ಸಿಕ್ಕಿದೆ. ಅಂದರೆ ಇಲ್ಲಿಗೆ ಬರ್ತಕ್ಕಂಥ ಭಕ್ತರಲ್ಲಿ 60% ಜನ ಯಾವುದೋ ಒಂದು ಕಾರಣಕ್ಕೆ ಇಲ್ಲಿ ಹರಿಕೆ ಅಂತ ಹೇಳಿ ಅವರಲ್ಲಿ ಈಡೇರಿಕೆ ಅನುಭವಗಳನ್ನು ಕಂಡಿದ್ದಾರೆ. ಹಾಗಾಗಿ ಇದು ಸಣ್ಣ ಕಾರಣೀಕವಾಗಿರ್ತಕ್ಕಂಥ ಕ್ಷೇತ್ರ. ಇದೊಂದು ಪ್ರವಾಸೋದ್ಯಮ, ಕಾರಣೀಕ, ಧಾರ್ಮಿಕ ಕ್ಷೇತ್ರ. ಸಹಜವಾಗಿರ್ತಕ್ಕಂಥ ಆಗಮ ಶಾಸ್ತ್ರೋಕ್ತವಾಗಿ 12 ವರ್ಷಗಳಿಗೊಂದ್ಸರಿ ಅಷ್ಟಬಂಧ ಬ್ರಹ್ಮಕಲಶಗಳನ್ನು ಮಾಡತಕ್ಕಂಥದ್ದು ನಿಯಮ. 12 ವರ್ಷಗಳಿಂದ ಆಂಜನೇಯ ಪ್ರತಿಷ್ಠೆ ಆಯಿತು. ಆನಂತರ ದೈವಜ್ಞರ ಚಿಂತನೆಯ ಪ್ರಕಾರ ಇಲ್ಲಿ ರಾಮನೂ ಇರಬೇಕು ಅಂತ ಹೇಳಿ ರಾಮ ಪ್ರತಿಷ್ಠೆ ಆಗಿದೆ. ಹಾಗಾಗಿ ಇಲ್ಲಿ 3 ರೀತಿಯ ಆರಾಧನೆಗಳಾಗಿವೆ. ಪ್ರಕೃತಿಯ ಮಧ್ಯೆ ಆಂಜನೇಯ, ಆದರ್ಶವತಿಯಾಗಿರ್ತಕ್ಕಂಥ ರಾಮ ಮತ್ತು ಈ ದೇಶದ ರಕ್ಷಣೆಯನ್ನು ಮಾಡಿರ್ತಕ್ಕಂಥ ಸೈನಿಕರ ಪೂಜೆಯ ಮುಖಾಂತರ ಭಾರತ ಮಾತೆಯ ಮಧ್ಯೆ. ನನಗನಿಸಿ ಈ ಪರಿಕಲ್ಪನೆ ಇರತಕ್ಕಂಥ ಈ ದೇಶದ ಮೊದಲ ಕ್ಷೇತ್ರ ಇದು ಹನುಮಗಿರಿ. ದೇಶಕ್ಕಾಗಿ ಪ್ರಾಣ ಬಿಟ್ಟ, ದೇಶಕ್ಕಾಗಿ ತ್ಯಾಗ ಕೊಟ್ಟ, ದೇಶವನ್ನೇ ನಂಬಿರತಕ್ಕಂಥ ಸೈನಿಕರಿಗೆ ಆರಾಧನೆ ಮಾಡುವುದರ ಜೊತೆಗೆ ಯಾವ ರಾಮಚಂದ್ರ ಉಲ್ಲೇಖ ಮಾಡಿದರೆ ಜನನಿ ಜನ್ಮಭೂಮಿಂಚ ಸ್ವರ್ಗಾದ ಬೀಗರಿಯ ಹೆತ್ತನಾಡು ಮತ್ತು ಹೆತ್ತ ತಾಯಿ ಬಹಳ ಶ್ರೇಷ್ಠ ಅನ್ನತಕ್ಕಂಥದ್ದು ರಾಮನೇ ಹೇಳಿಲ್ಲ. ಆಗ ರಾಮನ ಪರಂಪರೆ ಅಡಿಯಲ್ಲಿ ಈ ದೇಶದಲ್ಲಿ ರಾಷ್ಟ್ರಮಾತೆಯನ್ನು ಆರಾಧನೆ ಮಾಡತಕ್ಕಂಥದ್ದು ಅಂದಿನಿಂದ ಇಂದಿನವರೆಗೆ ಬೆಳೆದು ಬಂದಿದೆ. ಹಾಗಾಗಿ ನಮ್ಮ ಮೊದಲ ಉಚ್ಚಾರ ಯಾವುದು? ಪ್ರಾಣಕ್ಕಿಂತ ದೊಡ್ಡದು ದೇಶ. ಹಾಗಾಗಿ ನಾವು ಪ್ರಾಣ ಕೊಟ್ಟು ರಾಷ್ಟ್ರ ರಕ್ಷಣೆ ಮಾಡಿದೆವು. ನಮ್ಮ ಇಡೀ ದೇಶದ ಇತಿಹಾಸಗಳು ಈ ರೀತಿಯ ಇತಿಹಾಸಗಳನ್ನಂಥದ್ದು. ಮೊಘಲರ ಆಕ್ರಮಣ ಇರ್ಬೋದು, ಬ್ರಿಟಿಷರ ಕಾಲಘಟ್ಟಗಳಿರ್ಬೋದು. ಹಾಗಾಗಿ ಪ್ರಾಣವನ್ನೇ ಕೊಟ್ಟಿರ್ತಕ್ಕಂಥ ರಾಷ್ಟ್ರಭಕ್ತ ಅಂತ ಇವರೆಲ್ಲರೂ ಮೊದಲ ವಾಕ್ಯ ಯಾವುದು ಅಂತ ಹೇಳಿದ್ರೆ ರಾಮಾಯಣದ ರಾಮನ ವಾಕ್ಯ. ಹಾಗಾಗಿ ಅಂತಹ ರಾಮಚಂದ್ರನ ಆರಾಧನೆಯ ಜೊತೆಗೆ ಭಾರತ ಮಾತೆಯ ಆರಾಧನೆ, ಆ ರಾಮ ಮತ್ತು ಆಂಜನೇಯನನ್ನ ಪ್ರಕೃತಿಯ ಜೊತೆಗೆ ಜೋಡಿಸತಕ್ಕಂಥ ಕಾರ್ಯ, ಈ ಕಾರ್ಯದ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕ್ಷೇತ್ರ ಸಾನ್ನಿಧ್ಯ. 3 ರೀತಿಯ ಆರಾಧನೆಯ ಸಾನ್ನಿಧ್ಯ, ಏಕ ಸಾನ್ನಿಧ್ಯ, ಅದು ಹನುಮಗಿರಿ. ಆ ಹನುಮಗಿರಿಯಲ್ಲಿ 12 ವರ್ಷದ ನಿಯಮ ಪ್ರಕಾರ ಇವತ್ತು ಬ್ರಹ್ಮಕಲಶದ ತಯಾರಿಗಳು ನಡೀತದೆ. ಈಗಾಗಲೇ ಬ್ರಹ್ಮಕಲಶಕ್ಕೆ ಪೂರಕವಾಗಿರ್ತಕ್ಕಂಥ ಅದರ ಜೀರ್ಣೋದ್ಧಾರದ ಕಾರ್ಯಗಳು, ಮುಖಮಂಟಪದ ರಚನೆ ಆಗಿದೆ, ಕಾರ್ಯಗಳು ನಡೀತಾ ಇದ್ದಾವೆ. ಸುತ್ತ ಹಿತ್ತಾಳೆಯ ಹೊದಿಕೆಯ ಕಾರ್ಯಗಳು ರಾಮ ಮತ್ತು ಆಂಜನೇಯ ಕ್ಷೇತ್ರದಲ್ಲಿ ನಡೀತಾ ಇದೆ. ಸುಂದರವಾಗಿರತಕ್ಕಂತಹ ವನ ನಿರ್ಮಾಣ ಕಾರ್ಯಗಳು ಆಗಿದ್ದಾವೆ. ಹೀಗಾಗಿ ಜೀರ್ಣೋದ್ಧಾರದ ಕಾರ್ಯಗಳು ಪೂರ್ಣ ಪ್ರಮಾಣದಲ್ಲಿ ಮುಗಿತಾರೆ. ಬ್ರಹ್ಮಕಲಶದ ಕಾರ್ಯಗಳು 9ನೇ ತಾರೀಕಿಂದ ಪ್ರಾರಂಭ ಆಗಿದೆ. ಹಾಗಾಗಿ ಬ್ರಹ್ಮಕಲಶಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡತಕ್ಕಂಥ ಪ್ರಯತ್ನಗಳು ಇವತ್ತು ನಡೀತಾ ಇದೆ. ಬ್ರಹ್ಮಕಲಶ ಮಾಡಬೇಕು ಅಂತ ಕೂತು ಯೋಚನೆ ಮಾಡಿದಾಗ ಇದರ ಸಮಾಜಕ್ಕೆ ಏನಾದರೂ ಒಂದು ಸಂದೇಶಗಳು ಹೋಗಬೇಕು. ಕೇವಲ ಬ್ರಹ್ಮಕಲಶ ಎಲ್ಲ ಕಡೆ ನಡೀತದೆ. ಸಂದೇಶ ಏನಾಗಬೇಕು ಅನ್ನುವ ಕಾರಣಕ್ಕೋಸ್ಕರ ಬ್ರಹ್ಮಕಲಶದ ಒಟ್ಟಿಗೆ 3 ಕಾರ್ಯಗಳನ್ನು ಜೋಡಿಸಿದೆ. ಆ 3 ಕಾರ್ಯ ಯಾವುದು ಹೇಳಿದರೆ, ರಾಮ ಇಡೀ ಹಿಂದೂ ಸಮಾಜಕ್ಕೆ ಒಂದು ಆದರ್ಶ ಪುರುಷ, ವಿಶಿಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ಕೊಟ್ಟ. ರಾಮ ಜೀವನ ಏನಿದೆ, ವ್ಯಕ್ತಿಯ ಜೀವನದಲ್ಲೂ ರಾಮ ಇದೆ. ಅದರ ನಮ್ಮ ನಡೆಗಳಿಗಿರುವ ರಾಮಾಯಣವು ವ್ಯಕ್ತಿಯ ಸಂದೇಶ. ಹಾಗಾಗಿ ಹೇಳ್ತಾರೆ, ನಮ್ಮ ದೇಹದಲ್ಲಿ ಬಂದಿರ್ತಕ್ಕಂಥ ಲಂಕಾಸುರ, ರಾವಣಾಸುರ
ಜೀವ ಎನ್ನತಕ್ಕಂಥ ಸೀತೆಯನ್ನು ಅಪಹರಣ ಮಾಡಿದಾಗ ಆಂಜನೇಯ ಅನ್ನತಕ್ಕಂಥ ಗುರುವಿನಿಂದ ರಾಮ ಆ ಲಂಕೆ ಆ ರಾವಣನನ್ನು ಹೊರಗಿಟ್ಟ. ಹೇಳಿದ್ರೆ ನಮ್ಮ ಜೀವನದ ಅಧ್ಯಾಯ, ಒಂದು ಗುರು, ಒಂದು ದೇವರು, ಒಂದು ನಮ್ಮ ಆತ್ಮ, ಇದನ್ನು ಕೊಟ್ಟಿರ್ತಕ್ಕಂಥ ಸಂದೇಶ ರಾಮಾಯಣ. ಹಾಗಾಗಿ ಮನುಷ್ಯನ ಬೆಳಕು, ಜೀವನದ ಬೆಳಕನ್ನು ರಾಮಾಯಣದ ಮುಖಾಂತರ ಕಂಡಿದ್ದೇವೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನಗಳು ಬೆಳಗಬೇಕು, ಅದಕ್ಕೋಸ್ಕರ ರಾಮಜ್ಯೋತಿ ಬಂದಿದೆ. ಹಾಗಾಗಿ ಅಯೋಧ್ಯೆಯಿಂದ ಯಾವ ಪ್ರತಿಷ್ಠಾಪಿಸಲ್ಪಟ್ಟಿರ್ತಕ್ಕಂಥ ರಾಮ, ಬಾಲರಾಮನ ಮಂದಿರ ಅಯೋಧ್ಯೆಯಿಂದ ರಾಮಜ್ಯೋತಿಯನ್ನು ತರಬೇಕು. ಆ ರಾಮಜ್ಯೋತಿಯನ್ನು ಪುತ್ತೂರಿನ, ಸುಳ್ಯದ, ಆಸುಪಾಸಿನ, ಕಾಸರಗೋಡು 3 ತಾಲೂಕುಗಳನ್ನು ಒಳಗೊಂಡಿರ್ತಕ್ಕಂಥ ಪ್ರದೇಶಗಳಲ್ಲಿ ರಾಮಜ್ಯೋತಿ ಹೋಗಬೇಕು. ಅಲ್ಲಿರ್ತಕ್ಕಂಥ ಮನೆಗಳಿಗೆ ರಾಮಜ್ಯೋತಿಯ ಸಂದೇಶವನ್ನು ಕೊಡಬೇಕು. ಅಲ್ಲಿ ಸಂಸ್ಕಾರಗಳನ್ನು ಬೆಳಗಿಸ್ತಕ್ಕಂಥ ರಾಮಭಕ್ತಿಯ ಜಾಗೃತಿ ಮಾಡತಕ್ಕಂಥ ಕಾರ್ಯ, ಆ ಮುಖಾಂತರ ಜೀವನದ ಆತ್ಮೋನ್ನತಿಯ ಕಾರ್ಯ ಆಗಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ರಾಮಜ್ಯೋತಿಯ ಪರಿಕಲ್ಪನೆಯನ್ನು ಕಂಡಿದೆ. ಹಾಗಾಗಿ ಜಾತಿ, ಮತ, ಪಂಥ, ಪಂಗಡಗಳನ್ನು ಮೀರಿ ಆ ರಾಮಜ್ಯೋತಿ ತಗೊಳ್ಳೋದು. ರಾಮ ರಾಷ್ಟ್ರದ ಸಂಕೇತ, ರಾಮ ರಾಷ್ಟ್ರಭಕ್ತಿಯ ಸಂಕೇತ. ಆ ಕಾರಣಕ್ಕೋಸ್ಕರ ರಾಮ ರಾಷ್ಟ್ರ ಪುರುಷ ಅನ್ನೋ ಕಾರಣಕ್ಕೋಸ್ಕರ ರಾಮಜ್ಯೋತಿಯನ್ನ ಜಾತಿ, ಮತ, ಪಂಥ, ಪಂಗಡ, ಪಾರ್ಟಿ ಎಲ್ಲವನ್ನ ಮೀರಿ ತಗೊಳ್ಳೋಗ್ಬೇಕು ಅನ್ನತಕ್ಕಂಥ ಪರಿಕಲ್ಪನೆ ಅಡಿಯಲ್ಲಿ ಒಂದು ರಾಮಜ್ಯೋತಿ ರಥಯಾತ್ರೆಯನ್ನು ಮಾಡತಕ್ಕಂಥ ಯೋಜನೆಯನ್ನು ಮಾಡಿ, ಆ ಯೋಜನೆಗೆ ಪೂರಕವಾಗಿ ಸಮಿತಿಯನ್ನು ರಚನೆ ಮಾಡಿ ನಮ್ಮ ಮುರಳಿ ಹಸಂತಡ್ಕರ್ ಅವರ ನೇತೃತ್ವದಲ್ಲಿ ಇವತ್ತು ರಾಮಜ್ಯೋತಿ ಬಂದಿದೆ. ಅಯೋಧ್ಯೆಯಿಂದ ರಾಮನವಮಿಯ ದಿವಸ ಹೊರಟಿರ್ತಕ್ಕಂಥ ರಾಮಜ್ಯೋತಿ ಬರಬೇಕಿದ್ರೆ ಕೊಪ್ಪಳದಲ್ಲಿರ್ತಕ್ಕಂಥ ಆಂಜನೇಯ ಬೆಟ್ಟಕ್ಕೆ ಹೋಗಬೇಕು. ಅಲ್ಲಿ ಆಂಜನೇಯನ ಸಂಪರ್ಕಗಳನ್ನು ಮಾಡಬೇಕು. ರಾಮ ಉತ್ತರ ಮತ್ತು ದಕ್ಷಿಣದ ಸಂಧಾನಕಾರ, ರಾಮನ ಸಂದೇಶವೇ ಕೊಟ್ಟಿರ್ತಕ್ಕಂಥ ಉತ್ತರ ಮತ್ತು ದಕ್ಷಿಣವನ್ನು ಜೋಡಿಸಿರ್ತಕ್ಕಂಥದ್ದು. ಹಾಗಾಗಿ ಬಂದಾಗ ಆಂಜನೇಯನ ಭೇಟಿ ಮಾಡಿದ ಆ ಸಂಕಲ್ಪಕ್ಕೋಸ್ಕರ ರಾಮ ಜ್ಯೋತಿ ಬಂದು ಆಂಜನೇಯನ ಹೋಗಬೇಕು. ಅಲ್ಲಿ ಆಂಜನೇಯನ ಜ್ಯೋತಿಯ ಸ್ಪರ್ಶ ಆಗಬೇಕು. ಆಂಜನೇಯನ ಜ್ಯೋತಿಯನ್ನು ರಾಮಜ್ಯೋತಿ ಒಟ್ಟಿಗೆ ತರಬೇಕು. ರಾಮಾಂಜನೇಯ ಒಟ್ಟಿಗೆ ಇಲ್ಲಿ ಬರಬೇಕು. ಬಂದಾಗ ಕೊಪ್ಪಳದಿಂದ ಹೊರಟಿರ್ತಕ್ಕಂಥ ಮೆರವಣಿಗೆ ರಾಮಜ್ಯೋತಿಯ ಜೊತೆಗೆ ಆಂಜನೇಯನ ಜ್ಯೋತಿಯನ್ನು ಸೇರಿಸಿಕೊಂಡು ಕಾರ್ಕಳದಿಂದ ಮೂಡಬಿದ್ರೆ ಮಂಗಳೂರಾಗಿ ಇವತ್ತು ಪುತ್ತೂರನ್ನೆಲ್ಲ ಮೀರಿ ಇವತ್ತು ಸುಮಾರು 20-30 ಗ್ರಾಮಗಳನ್ನು ಪ್ರವೇಶ ಮಾಡಿ ಅಭೂತಪೂರ್ವವಾಗಿರ್ತಕ್ಕಂಥ ಜನಸ್ಪಂದನ ಸಿಕ್ಕಿದೆ. ನಾವು ಹೋದಲ್ಲಿ ನಾವು ಎನಿಸಿದ್ದು ಸ್ವಾಗತ ಮಂದಿರದವರು ಮಾಡಬೇಕು ಅಂತ. ಆದರೆ ಇವತ್ತು ಸಾರ್ವಜನಿಕರೇ ಸೇರಿ ಆ ಸ್ವಾಗತ ಮಾಡತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಪ್ರಕ್ರಿಯೆಗಳ ಕಂಡಿದೆ. ನಮ್ಮ ನಿರೀಕ್ಷೆಯನ್ನು ಮೀರಿ ರಥ ಸ್ವಾಗತಗಳಾಗ್ತಾ ಇದ್ದಾವೆ. ರಥಕ್ಕೆ ಜನ ಬರ್ತಕ್ಕಂಥದ್ದು ನಮ್ಮನ್ನು ಮೀರಿ ಆಗಿದೆ. ನಾವು ಮಂದಿರಕ್ಕೆ ಜ್ಯೋತಿ ಕೊಡಬೇಕು ಅಂತ ಹೇಳಿದ್ರೆ ಮಂದಿರದಿಂದ ಮನೆಯವರು ತಗೊಂಡೋಗಬೇಕು. ಈಗಾಗಲೇ ಒಂದೊಂದು ರಥ ಹೋದಲ್ಲಿ 100 ಜನ 200 ಜನ ಜ್ಯೋತಿಯನ್ನು ತಗೊಂಡೋಗತಕ್ಕಂಥದ್ದು ಈಗಾಗಲೇ ಸುಮಾರು 5,000 ಮನೆಗಳಿಗೆ ಈಗಾಗಲೇ ಜ್ಯೋತಿ ಹೋಗಿದೆ. ಇನ್ನು ಆ ಮಂದಿರದಿಂದ ಆ ಮನೆಗಳಿಂದ ಬೇರೆಯವರು ತಗೊಂಡೋಗ್ತಾರೆ. ಇದು ಎಲ್ಲ ಮನೆಗಳಿಗೆ ಹೇಳಿದ್ರೆ ಸ್ಪೃಶ್ಯ ಅನ್ನತಕ್ಕಂಥ ಭೇದ ಭಾವಗಳು ಹೋಗಬೇಕು. ಆ ಕಾರಣಕ್ಕೋಸ್ಕರ ಆ ಭಾವನೆಗಳನ್ನು ಇಟ್ಕೊಂಡು ರಾಮಜ್ಯೋತಿ ಎಲ್ಲರ ಮನೆಗಳು ಹೋಗಬೇಕು. ಯಾರು ಅಪೇಕ್ಷೆ ಮಾಡ್ತಾರೋ ಅವರ ಮನೆಗೆ ಕೊಡ್ತಕ್ಕಂಥ ಸಂಕಲ್ಪ ಆಗಿದೆ. ಹಾಗಾಗಿ ರಾಮಜ್ಯೋತಿ ರಥಯಾತ್ರೆ ಅಯೋಧ್ಯೆಯಿಂದ ಹೊರಟು ಇವತ್ತು ಪುತ್ತೂರಿನ ಗ್ರಾಮಗಳಲ್ಲಿ, ಸುಳ್ಯದ ಗ್ರಾಮಗಳಲ್ಲಿ ನಿನ್ನೆ ಹೋಗಿ ಇವತ್ತು ಪುತ್ತೂರಿಗೆ ಹೋಗಿ ಮತ್ತೆ ಸುಳ್ಯಕ್ಕೆ ಹೋಗುತ್ತೆ. ಹೀಗೆ ಒಂದು ಪರಿವರ್ತನೆಯ ಗಾಳಿ ರಾಮಜ್ಯೋತಿಯ ಜೊತೆಗೆ ಹೋಗ್ತಾ ಇದೆ. ಹಾಗಾಗಿ ಒಂದು ಸುಂದರವಾಗಿರ್ತಕ್ಕಂಥ ಪರಿಕಲ್ಪನೆ ರಾಮಜ್ಯೋತಿ ಇದ್ದು ಇದನ್ನು ಕೊಟ್ಟಿದೆ. ಎರಡನೇದು ರಾಮ ಮಂತ್ರವ ಪಠಿಸು ಅಂತ ಹೇಳ್ತಾರೆ. ರಾಮ ಮಂತ್ರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ. ಪುರಾಣದಲ್ಲಿ ಬಾಕಿ ಉಳಿದಂಥ ಎಲ್ಲ ಸಾಹಿತ್ಯಗಳಲ್ಲಿ ನಮ್ಮಲ್ಲಿ ಉಲ್ಲೇಖಗಳಿದ್ದಾವೆ. ನಮ್ಮ ದೇಶದ ಜ್ಞಾನ ಭಂಡಾರ ಅದ್ಭುತವಾಗಿರ್ತಕ್ಕಂಥ ಜ್ಞಾನ ಭಂಡಾರ. ಅದರಲ್ಲಿ ರಾಮನ ಮಂತ್ರವನ್ನು ಪಠಿಸಿದರೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಸಿಗುತ್ತೆ ಅನ್ನತಕ್ಕಂಥ ಪರಿಕಲ್ಪನೆಗಳು ನಮ್ಮ ಧರ್ಮದಲ್ಲಿ, ನಮ್ಮ ನಂಬಿಕೆಗಳಲ್ಲಿ, ನಮ್ಮ ಹಿರಿಯರ ಸಂಸ್ಕೃತಿಗಳಲ್ಲಿ ಇದ್ದಾವೆ. ಹಾಗಾಗಿ ರಾಮ ಜ್ಯೋತಿ ಹೋಗಬೇಕು. ಅದರ ಜೊತೆಗೆ ಪ್ರತಿಯೊಬ್ಬರಿಗೂ ಪೂರಕವಾಗಿ ಅವನ ಜೀವನದ ಅನುಗ್ರಹಕ್ಕೋಸ್ಕರ ಪ್ರತಿಯೊಬ್ಬನಿಗೂ ರಾಮ ಮಂತ್ರದ ಪಠಣ ಆಗಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ರಾಮ ಜಪ ಯಾಗವನ್ನು ಜೋಡಿಸಿದೆ. ಇದರ ಉದ್ದೇಶ ಒಂದೇ, ವಿಶ್ವ ಕಲ್ಯಾಣ. ವಾಪಸ್ ಇದರ ಉದ್ದೇಶ ಯಾವುದೋ ಸ್ವಾರ್ಥ ಅಲ್ಲ, ಯಾವುದರ ಹನುಮಗಿರಿಗೋಸ್ಕರ ಅಲ್ಲ, ಅಥವಾ ಯಾವುದೋ ಒಂದು ವ್ಯಕ್ತಿಯ ಉತ್ಕೃಷ್ಟತೆಗೋಸ್ಕರ, ಉನ್ನತಿಗೋಸ್ಕರ ಅಲ್ಲ. ಈ ಪರಿಕಲ್ಪನೆ ಇರತಕ್ಕಂಥದ್ದು ಕೋಟಿ ರಾಮ ಜಪ ಯಾಗವನ್ನು ಮಾಡಬೇಕು. ಆ ರಾಮ ಜಪವನ್ನು ಮಾಡಿದ ಮೇಲೆ ಎಲ್ಲರೂ ಜೋಡಿಸಬೇಕು. ಸಾರ್ವಜನಿಕರ ಸಹಕಾರದಿಂದ ರಾಮ ಜಪ ಆಗಬೇಕು. ಆ ಜಪಕ್ಕೆ ಯಾಗವನ್ನು ಪೂರ್ಣಾಹುತಿ ಇಲ್ಲಿ ಆಗಬೇಕು. ಆ ಪೂರ್ಣಾಹುತಿಯ ಸಮರ್ಪಣೆಯ ಸಂದರ್ಭದಲ್ಲಿ ವಿಶ್ವ ಕಲ್ಯಾಣದ ಜೊತೆಗೆ ಜಗದ್ಗುರು ಭಾರತ ನಿರ್ಮಾಣದ ಪರಿಕಲ್ಪನೆಯ ಇಚ್ಛೆಯನ್ನು ಇಟ್ಕೊಂಡು ಆಗಬೇಕು. ಹಾಗಾಗಿ ದೇಶ ಸುಭಿಕ್ಷೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಯಾಗ. ದೇಶದ ಸುಭಿಕ್ಷೆ ಹಿತದಿಂದ ವಿಶ್ವ ಕಲ್ಯಾಣವನ್ನು ಬಯಸಿ ಇವತ್ತು ಯುದ್ಧದ ಸಂದರ್ಭಗಳು ಇಡೀ ದೇಶಗಳ ಜೊತೆಗೆ ಧರ್ಮಗಳ ಜೊತೆ ಮತಗಳ ಜೊತೆ ಅಂತರಗಳಿದ್ದಾವೆ. ಇದೆಲ್ಲರೂ ಮಾನಸಿಕವಾಗಿರ್ತಕ್ಕಂಥ ಭಾವನೆಗಳಿಂದ ಹೋಗಬೇಕು. ಇಡೀ ಜಗತ್ತಿಗೆ ಒಂದು ಶಾಂತಿಯ ಸಂದೇಶಗಳಾಗಬೇಕು. ಅದರಲ್ಲಿ ಭಾರತ ಸುಭಿಕ್ಷವಾಗಿರಬೇಕು. ಹಾಗಾಗಿ ಭಾರತದ ಸುಭಿಕ್ಷೆ ಹಿತಕ್ಕೋಸ್ಕರ ಈ ರಾಮ ಜಪ ಯಾಗ. ಹಾಗಾಗಿ ಈ ಜಪದಲ್ಲೂ ಎಲ್ಲರಿಗೂ ದೀಕ್ಷೆಯನ್ನು ಕೊಡ್ತಾರೆ. ಯಾರು ಕೇಳಿದ್ರು ಕೊಡ್ತಾರೆ. ಅದರಲ್ಲೂ ಜಾತಿ, ಮತ, ಪಂಥ, ಪಂಗಡಗಳಿಲ್ಲ.
ನಾವೊಂದು ಅಂದಾಜು ಇಲ್ಲಿಂದ ಒಂದು 500 ಜನರನ್ನ ಜಪ ದೀಕ್ಷೆ ಕೊಡೋದು, ಅವರನ್ನು ಗ್ರಾಮಗಳಿಗೆ ಕಳಿಸೋದು. ಸುಮಾರು 80 ಗ್ರಾಮಗಳಲ್ಲಿ 60 ಗ್ರಾಮಗಳಲ್ಲಿ ಸಮಿತಿಗಳನ್ನು ಮಾಡಿದ್ದೇವೆ. ಆ 60 ಗ್ರಾಮಗಳಿಗೆ ದೀಕ್ಷೆಯನ್ನು ಕೊಡಬೇಕು ಅಂತ ಯೋಚನೆ ಮಾಡಿದ್ದೆ. ನನಗೆ ಬಹಳಷ್ಟು ಬೇರೆ ಬೇರೆ ಕಡೆಗಳಲ್ಲಿ ಬ್ರಹ್ಮಕಲಶ ಜವಾಬ್ದಾರಿ ಆಶ್ಚರ್ಯ ಆದ ಎರಡು ನಮ್ಮ ಗುರಿ ಇದ್ದದ್ದು ಒಂದು 500 ಜನರಿಗೆ ಕೊಟ್ಟು ಅದನ್ನು ಒಂದು 5,000 ಜನರಿಗೆ ಕೊಟ್ಟು ಈಗಾಗಲೇ ಸುಮಾರು 13,000 ಜನ ದೀಕ್ಷೆಯನ್ನು ತಗೊಂಡಿದ್ದಾರೆ. 13,000 ಜನ. ಇದು ಎಷ್ಟು ಜನ ಮನೆಗಳಿಗೂ ಅಲ್ಲಿಂದ ಎಷ್ಟು ಜನರಿಗೆ ಕೊಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ, ಸಂಖ್ಯೆ ಸಿಗ್ತಾ ಇದೆ. ಈಗಾಗಲೇ 13,000 ನಮ್ಮ ಗುರಿಯನ್ನು ಮೀರಿ ಅಭೂತಪೂರ್ವವಾಗಿರ್ತಕ್ಕಂಥ ಇದಕ್ಕೆ ಸ್ಪಂದನ ಜನರಿಂದ ಸಿಕ್ಕಿದೆ. 60 ಗ್ರಾಮಗಳಲ್ಲಿ ಎಲ್ಲ ಗ್ರಾಮಗಳಲ್ಲಿ ಸಮಿತಿಗಳಾಗಿದೆ, ಜಪಗಳನ್ನು ಹೇಳ್ತಕ್ಕಂಥದ್ದಾಗಿದೆ. 16 ಭಜನಾ ಮಂದಿರದವರು ಅವರು ಸ್ವಯಂ ಪ್ರೇರಿತರಾಗಿ ಭಜನೆ ಮುಖಾಂತರ ರಾಮಜಪವನ್ನು ಹಾಡ್ತಾ ಇದ್ದಾರೆ. ಪ್ರತಿ ಮನೆಯಲ್ಲಿ 108 ಹೇಳಿದ್ರೆ ಸಾಕು ಅಂತ ಹೇಳಿದ್ರೆ 1,008 ಸಂಖ್ಯೆಗಳನ್ನು ಹೇಳ್ತಾ 50 ಮನೆಗಳಲ್ಲಿ ಜಪ ಮಾಡ್ತಾ ಇದ್ದಾರೆ. ಬಾಲದಿಂದ ಹಿಡಿದು ಅಬಾಲದವರೆಗೆ ವೃದ್ಧರಾದಿಯಾಗಿ ಅದ್ಭುತವಾಗಿರ್ತಕ್ಕಂಥ ಈ ಜಪಯಾಗದಲ್ಲಿ ಜೋಡಿಸಿಕೊಳ್ತಾ ಇದ್ದಾರೆ. ನಮಗೆ ನಿರೀಕ್ಷೆಗಳನ್ನು ಮೀರಿ ಜನರು ಹೋಗ್ತಲಿದ್ದಾವೆ. ಹಾಗಾಗಿ ರಾಮ ಜಪ ಇವತ್ತು ನಮ್ಮ ಗುರಿ ಇದ್ದದ್ದು 1 ಕೋಟಿ, ಅದನ್ನು ಮೀರಿ ಹೋಗಿದೆ. ನಾಳೆ ನಾವು ಆ ಯಾಗವನ್ನು ಪೂರ್ಣವಾಗಿ ವಿಶ್ವ ಕಲ್ಯಾಣದ ದೃಷ್ಟಿಯಿಂದ ಜಗತ್ತಿಗೆ ಶಾಂತಿ ಸನ್ಮಂಗಲ ಸಿಗಲಿ, ಭಾರತ ಸುಭಿಕ್ಷ ಆಗಲಿ ಅನ್ನುವ ಪರಿಕಲ್ಪನೆಯಲ್ಲಿ ಆ ಯಾಗವನ್ನು ಜೋಡಿಸಿದೆ. ಇವತ್ತು ರಾಮ ಜಪ ಯಾಗದ ಪೂರ್ತಿಯಾಗಿರ್ತಕ್ಕಂಥ ನಮ್ಮ ಸಾಜಾ ರಾಧಾಕೃಷ್ಣ ಅವರ ನೇತೃತ್ವದಲ್ಲಿ ಒಂದು ಹೊಸ ಪರಿಕಲ್ಪನೆ ಅಡಿಯಲ್ಲಿ ಮತ್ತು ನಮ್ಮ ಪದ್ಮಶ್ರೀ ಸೋಲಾರ್ನ ಕೆದಮಾಡಿ ಸೀತಾರಾಮ ರೈ ಅವರ ನೇತೃತ್ವದಲ್ಲಿ ಇವತ್ತು ಬಹಳ ಸುಂದರವಾಗಿರ್ತಕ್ಕಂಥ ಜಪಯಾಗದ ಪರಿಪೂರ್ಣವಾಗಿರ್ತಕ್ಕಂಥ ದೀಕ್ಷಿತರನ್ನು ಹುಡುಕಿ ದೀಕ್ಷೆಯನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ನಮ್ಮ ಪರಿಕಲ್ಪನೆಗಳನ್ನು ಮೀರಿ, ನಮ್ಮ ಯೋಚನೆಗಳನ್ನು ಮೀರಿ ಜಪಯಾಗಕ್ಕೆ ಜನರ ಸ್ಪಂದನ ಸಿಕ್ಕಿದೆ. ಮೂರನೇದು, ಇಲ್ಲಿ ಯಾರೋ ನಾವು ಸಾರ್ವಜನಿಕವಾಗಿ ಹಣ ಸಂಗ್ರಹ ಇಲ್ಲ. ನಮ್ಮ ಚಿಂತನೆಯಲ್ಲಿ ಭಕ್ತಿ ಹೇಳತಕ್ಕಂಥದ್ರಲ್ಲಿ ಸಮರ್ಪಣೆ ಒಂದು, ನಮ್ಮ ಇಚ್ಛೆ ಇರ್ತಕ್ಕಂಥ ಹಿರಿಯರ ಇಚ್ಛೆಗಳೇನು ಹೇಳಿದ್ರೆ ಭಕ್ತಿಯಲ್ಲಿ ಭಗವಂತನಿಗೆ ಅರ್ಪಣೆ, ನನ್ನದೆಲ್ಲವನ್ನ ಅರ್ಪಣೆ ಮಾಡ್ತೇನೆ ಅನ್ನತಕ್ಕಂಥ ಸಂಕೇತವೇ ಭಕ್ತಿ, ಅದೇ ಆಧ್ಯಾತ್ಮ. ಹಾಗಾಗಿ ಎಲ್ಲವನ್ನ ಅರ್ಪಣೆ ಮಾಡಿದಾಗ ಭಗವಂತನಿಗೆ. ಹಾಗಾಗಿ ಇಲ್ಲಿ 3 ಜ್ಯೋತಿಯ ಕಲ್ಪನೆಯ ಅಡಿಯಲ್ಲಿ ರಾಮ, ಧ್ಯಾನದ ಮುಖಾಂತರ ಜಪ ಮುಖಾಂತರವಾಗಿ ರಾಮನಿಗೆ ನಮ್ಮ ಜಪದ ಅರ್ಪಣೆ, ಅದರ ಜೊತೆಗೆ ಅರ್ಪಿತವಾಗಿರ್ತಕ್ಕಂಥ ನಮ್ಮ ಬದುಕಿನಲ್ಲಿ ಏನಾದರೂ ರಾಮನಿಗೆ ಕೊಡಬೇಕು. ಅದಕ್ಕೋಸ್ಕರ ಒಂದು ವ್ಯಕ್ತಿ 2 ತೆಂಗಿನಕಾಯಿ ಕೊಡಬೇಕು. ನಾರಿಕೇಳ ಸಮರ್ಪಣೆ, ಒಂದು ರಾಮನಿಗೆ, ಒಂದು ಆಂಜನೇಯನಿಗೆ. ಇಷ್ಟೇ ಸಂಗ್ರಹಕ್ಕೆ ನಾವು ಸುಮಾರು 1 ಲಕ್ಷ ನಾರಿಕೇಳ ಸಮರ್ಪಣೆ ಆಗಬೇಕು ಅಂತ ಯೋಚನೆ ಮಾಡಿದ್ವಿ. ನಮ್ಮ ಅರುಣ್ ಪತ್ತಿರವರ ನೇತೃತ್ವದಲ್ಲಿ ಅದಕ್ಕೊಂದು ದೊಡ್ಡದಾಗಿರ್ತಕ್ಕಂಥ ಸಮಿತಿಯ ರಚನೆ ಆಯಿತು. ಆ ಸಮಿತಿಯವರು ಗ್ರಾಮಗಳಿಗೆ ಹೋಗಿ ನಾರಿಕೇಳ ಸಂಗ್ರಹಕ್ಕೆ ಪ್ರಯತ್ನಗಳನ್ನು ಮಾಡಿದರು. ಇವತ್ತು ಈಗಾಗಲೇ ಸಮರ್ಪಣೆ ಕಾರ್ಯಗಳು ಪ್ರಾರಂಭ ಆಗಿದೆ. ಗ್ರಾಮಗಳಿಂದ ನಮ್ಮ ನಿರೀಕ್ಷೆಯಿಂದ ಮೀರಿದೆ. ಈಗ ನಮಗೆ ಬರುವ ಅಂದಾಜು ಸುಮಾರು 1.5 ಲಕ್ಷವನ್ನು ದಾಟುತ್ತದೆ ನಾರಿಕೇಳ. ಈಗಾಗಲೇ ಸುಮಾರು 60,000 ತೆಂಗಿನಕಾಯಿಗಳು ಬಂದಿದ್ದಾವೆ. ಹೇಳಿದ್ರೆ ನಾವು ಹನುಮಂತನಿಗೆ ಕೊಡಬೇಕು, ರಾಮನಿಗೆ ಕೊಡಬೇಕು ಅನ್ನತಕ್ಕಂಥ ಭಾವನೆಗಳಾಗಿ ಅವರವರಾಗೆ ಇವತ್ತು ಇಲ್ಲಿ ಒಂದು ಹಾಕಿ ಹೋಗ್ತಾರೆ. ಇವತ್ತು ಸುಮಾರು ಜನ ಪುತ್ತೂರಿಂದ ಬಂದು ಅವರಾಗೆ 2 ತೆಂಗಿನಕಾಯಿ ಇಟ್ಟು ಹೋಗ್ತಾ ಇದ್ದಾರೆ. ಬಂದವರೆಲ್ಲರೂ ಭಕ್ತರು ಹುಡುಕಿಕೊಂಡು ಬಂದು ತೆಂಗಿನಕಾಯಿ ಸಮರ್ಪಣೆ ಮಾಡ್ತಾ ಇದ್ದಾರೆ. ಹೇಳಿದ್ರೆ ನಮ್ಮ ಚಿಂತನೆಗಳೇನಿದೆ ಭಗವಂತನಿಗೆ ಅರ್ಪಣೆ ಮಾಡಬೇಕು ಅನ್ನತಕ್ಕಂಥ ಅರ್ಪಣೆಯ ಸಾಕ್ಷಿಯಾಗಿ ಇವತ್ತು ಜನ ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ. ನಮ್ಮ ಗುರಿಯನ್ನು ಮೀರಿ ಇವತ್ತು ನಾರಿಕೇಳ ಸಮರ್ಪಣೆ ಆಗ್ತಾ ಇದೆ. ಇದರ ಜೊತೆಗೆ ಇಂತಹ ಅದ್ಭುತವಾಗಿರ್ತಕ್ಕಂಥ ಕಾರ್ಯಗಳನ್ನು ಜೋಡಿಸಿ ಎಲ್ಲವನ್ನ ಯಶಸ್ಸು ಮಾಡಬೇಕು ಅಂತ ಹೇಳುವ ದೃಷ್ಟಿ, ಒಂದು ರಾಮ ಜಪಯಾಗ, ಒಂದು ರಾಮಜ್ಯೋತಿ, ಒಂದು ನಾರಿಕೇಳ, ಆ ನಂತರ ನಮ್ಮ ಬ್ರಹ್ಮಕಲಶ. ಈ ಎಲ್ಲ ಕಾರ್ಯಗಳನ್ನು ಇದು ಜೋಡಿಸಿ ಇದಕ್ಕೊಂದು ದೊಡ್ಡದಾಗಿರ್ತಕ್ಕಂಥ ಸಮಿತಿ, ಇನ್ನೊಂದು ಅದಕ್ಕೆ ಉಪ ಸಮಿತಿ, ಸ್ವಾಗತ ಸಮಿತಿ, ಮತ್ತು ಅದಕ್ಕೆ ಒಂದು 30 ಸಮಿತಿಗಳ ರಚನೆ ಆಗಿದೆ. ಒಂದು ಹೊಸ ಸಂದೇಶವನ್ನು ಕೊಡಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ನಮ್ಮ ಒಬ್ಬ ಶಿಕ್ಷಣ ತಜ್ಞರಾಗಿರ್ತಕ್ಕಂಥ, ಆಧ್ಯಾತ್ಮಿಕ ಜೊತೆಗೆ ನಮ್ಮ ಜನಪದೀಯವಾಗಿರ್ತಕ್ಕಂಥ ಉತ್ಸವಗಳಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ರವೀಶ್ ಮಡಮಳೆಯವರನ್ನು ಸ್ವಾಗತ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿ ಅವರ ನೇತೃತ್ವದಲ್ಲಿ ಸ್ವಾಗತ ಸಮಿತಿಯನ್ನು ಅಚ್ಚುಕಟ್ಟು ಮಾಡತಕ್ಕಂಥ ಕೆಲಸ ಕಾರ್ಯಗಳು ಬಾಕಿ ಹೋದಂಥ ಕಾರ್ಯಗಳು ನಡೀತವೆ. ಅದರ ಬ್ರಹ್ಮಕಲಶ ನಡಿಬೇಕು, ಯಾಗ ನಡಿಬೇಕು, ಇದಕ್ಕೆಲ್ಲ ಪೂರ್ಣವಾಗಿರ್ತಕ್ಕಂಥ ಎಲ್ಲ ತಯಾರಿಗಳು ನಡೀತಾ ಇದ್ದಾವೆ. ಆ ತಯಾರಿಯ ಮಧ್ಯೆ ಒಂದಷ್ಟು ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸ್ತೇವೆ. ಸಹಜವಾಗಿ ಜನರು ಏನಾದರೂ ಕೊಡಬೇಕು ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯ ಒಂದು ಪರಂಪರೆ ಹಸಿರುವಾಣಿ ಕಾಣಿಕೆ. ಈ ಹಸಿರುವಾಣಿ ಕಾಣಿಕೆಯ ಸಮರ್ಪಣೆ ನಮ್ಮಲ್ಲಿ ನಡ್ಕೊಂಡು ಬಂದಿರತಕ್ಕಂಥ ಪರಂಪರೆ. ಹಾಗಾಗಿ ಶಶಿಕುಮಾರ್ ಬಾಲ್ಯಟ್ಟು ಅವರ ನೇತೃತ್ವದಲ್ಲಿ ಒಂದು ಹಸಿರುವಾಣಿ ಕಾಣಿಕೆಯ ತಂಡದ ರಚನೆಯನ್ನು ಮಾಡಿದರು. ಈಗಾಗಲೇ ಎಲ್ಲ ದೇವಸ್ಥಾನಗಳು, ಮಂದಿರಗಳು, ಕ್ಲಬ್ಗಳು, ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಮಾತನಾಡತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಅದಕ್ಕೂ ಬಹಳ ಒಳ್ಳೆಯ ಸ್ಪಂದನೆಗಳು ಇವತ್ತು ಸಿಗ್ತಾ ಇದೆ. ನಮ್ಮ ನಿರೀಕ್ಷೆಯನ್ನು ಮೀರಿ ಇವತ್ತು ಶಶಿಕುಮಾರ್ ರೈ ಅವರು ತಂಡ ಕೆಲಸ ಮಾಡಿರೋದನ್ನ ನಿರೀಕ್ಷೆಯನ್ನು ಮೀರಿ ಹಸಿರುವಾಣಿ ಕಾಣಿಕೆ ಬರ್ತದೆ.
ಇದು ಒಂದು. ಎರಡನೇದು, ಇದಕ್ಕೆ ಪೂರಕವಾಗಿ ನಮ್ಮ ಕಲ್ಪನೆಗಳೇನಿದ್ದಾವೆ ಹೇಳಿದ್ರೆ, ಬ್ರಹ್ಮಕಲಶ ಹಿಂದೆ ರಾಜಾಶ್ರಯದಲ್ಲಿ ದೇವಸ್ಥಾನಗಳಿವೆ. ಆ ರಾಜಾಶ್ರಯದ ಮುಖಾಂತರ ಸಾಹಿತ್ಯ, ಸಂಗೀತ, ಸಾಂಸ್ಕೃತಿಕ ಪರಂಪರೆಗಳಿಗೆ ಹಿಂದಿನವರು ಕೊಡುಗೆಗಳನ್ನು ದೇವಸ್ಥಾನಗಳ ಮುಖಾಂತರ ಕೊಟ್ಟಿದ್ರು. ಕಲಾವಿದರಿಗೆ ಸಂರಕ್ಷಣೆಯಲ್ಲಿ ಕುಂಬಳಿಯ ಹೆಸರಿನಲ್ಲಿ ಸಮಾಜಗಳನ್ನು ರಕ್ಷಣೆ ಮಾಡತಕ್ಕಂಥ ಪದ್ಧತಿಗಳು, ರಾಜರಿಂದ ದೇವಸ್ಥಾನಗಳು, ದೇವಸ್ಥಾನದಿಂದ ಸಮಾಜ, ಸಮಾಜದಿಂದ ಮಠಮಂದಿರಗಳು, ಮಠಮಾನ್ಯಗಳಿಂದ ಹಿಡಿದು ಕಲಾಕಾರರಿಂದ ಹಿಡಿದು ಬೇರೆ ಬೇರೆ ವೃತ್ತಿಗಳಿಗೆ ಅನುಕೂಲ ಮಾಡತಕ್ಕಂಥ ಪದ್ಧತಿಗಳಿವೆ. ಆ ಪದ್ಧತಿಗೆ ಅನುಸಾರವಾಗಿ ನಮ್ಮ ಬ್ರಹ್ಮಕಲಶಗಳಲ್ಲಿ ವ್ಯವಸ್ಥೆಗಳಾಗಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ಒಂದು ದೊಡ್ಡದಾಗಿರ್ತಕ್ಕಂಥ 2 ಸಾಂಸ್ಕೃತಿಕ ವೇದಿಕೆಗಳನ್ನು ರಚನೆ ಮಾಡಲಾಗಿದೆ. ಜಿಲ್ಲೆಯ, ಅಂತರ್ಜಿಲ್ಲೆಯ, ಅಂತಾರಾಜ್ಯದ, ರಾಷ್ಟ್ರೀಯ ಮಟ್ಟದ ಸಾಂಸ್ಕೃತಿಕ ತಂಡಗಳನ್ನು ಲವ ಮತ್ತು ಕುಶ ಅನ್ನತಕ್ಕಂಥ 2 ವೇದಿಕೆಗಳಿವೆ. ಅಭೂತಪೂರ್ವವಾಗಿರ್ತಕ್ಕಂಥ ರೀತಿಯಲ್ಲಿ ನಿರಂತರವಾಗಿರ್ತಕ್ಕಂಥ ಬೆಳಗಿನಿಂದ ರಾತ್ರಿ 12 ಗಂಟೆವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜೋಡಿಸಿದೆ. ಅದರಲ್ಲಿ ಭಾರತೀಯ ಸಂಸ್ಕೃತಿಯ ನೃತ್ಯಗಳಿಗೆ ಹೆಚ್ಚು ಆದ್ಯತೆ, ಭಾರತೀಯ ಸಂಸ್ಕೃತಿಯ ಸಂಗೀತಗಳಿಗೆ ಆದ್ಯತೆ, ಭಾರತೀಯ ಸಂಸ್ಕೃತಿಯ ನಾಟಕ, ಕಲಾ, ಪುರಾಣ ಕಲೆ ಇಟ್ಟುಕೊಂಡು ಮಾಡಬೇಕು ಅಂತ ಹೇಳುವ ಕಲ್ಪನೆಯಲ್ಲಿ ಸಾಂಸ್ಕೃತಿಕ ತಂಡ ಅಭೂತಪೂರ್ವವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. 2 ಕಡೆಗಳಲ್ಲಿ ಸುಮಾರು 48 ತಂಡಗಳಿಂದ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಿದೆ. ಕೊನೆಯ ದಿನ 12ನೇ ತಾರೀಕಿಗೆ ಆಳ್ವಾಸ್ ಪ್ರತಿಷ್ಠಾನದವರಿಂದ ಅವರ ನುಡಿಸಿರಿ ವಿರಾಸತ್, ಆಳ್ವಾಸ್ ವಿರಾಸತ್ ಇಲ್ಲಿ ನಡೀಲಿಕ್ಕಿದೆ. ಆಳ್ವಾಸ್ ವಿರಾಸತ್ ನಡೀಲಿಕ್ಕಿದೆ 12ನೇ ತಾರೀಕು. ಹೀಗೆ ಸಾಂಸ್ಕೃತಿಕವಾಗಿರ್ತಕ್ಕಂಥ ತಂಡಗಳ ಜೋಡಣೆ ಆಗಿದೆ. ಇದರ ಜೊತೆಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ನಂಬಿಕೆ ಜೊತೆ ನಮ್ಮ ದೇವರನ್ನ ದಾಸ ಸಾಹಿತ್ಯದ ಅಡಿಯಲ್ಲಿ ನಾವು ನಂಬುವಂಥದ್ದು ಸಹಜ. ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿಲ್ಲ, ನನ್ನ ಹತ್ರ ಏನಿಲ್ಲ ಅಂದರೆ ಭಗವಂತನ ಹಾಡು ಹೇಳೋದು. ಹಾಗಾಗಿ ಭಜನೆ ಇದರ ಮುಖಾಂತರ ಬಂತು. ಹಾಗಾಗಿ ಭಕ್ತಿಯ ಸಂಕೇತವಾಗಿರ್ತಕ್ಕಂಥ ಭಜನೆಯನ್ನು ಜೋಡಿಸಬೇಕು. ಹಾಗಾಗಿ ಒಂದು ಭಜನಾ ಟೀಮ್ಗಳನ್ನು ರಚನೆ ಮಾಡಿದರು. ನಿರಂತರವಾಗಿ ನಾಳೆಯಿಂದ ಆ ಭಜನಾ ಕಾರ್ಯಕ್ರಮ ನಡೀತದೆ. 3 ವೇದಿಕೆಯಲ್ಲಿದೆ, ಕೊನೆಗೆ 1 ವೇದಿಕೆಯಲ್ಲಿ ನಾವು ಪೂರ್ಣ ಮಾಡ್ತೇವೆ. ಹಾಗಾಗಿ ನಿರಂತರವಾಗಿರ್ತಕ್ಕಂಥ ನಾಳೆಯಿಂದ 12ನೇ ತಾರೀಕಿನವರೆಗೆ ಈ ಜಿಲ್ಲೆಯ ಸುಮಾರು 300 ತಂಡಗಳು ಬಂದು ಭಜನಾ ಸಂಗೀತವನ್ನು ನುಡಿಸ್ತಾರೆ. ಭಜನೆ ಪೂರ್ತಿಯಾಗಿ ಬೆಳಗ್ಗೆಯಿಂದ ರಾತ್ರಿವರೆಗೆ ನಿರಂತರವಾಗಿ ಆ ಭಜನೆ ನಡೀತದೆ. 12ನೇ ತಾರೀಕು ಇಲ್ಲಿ ಕುಣಿತ ಭಜನೆ ಇದೆ. 11 ಯಾಗದ ದಿನ ಇಲ್ಲಿ ಕುಣಿತ ಭಜನೆಗಳು ನಡೀತದೆ. ಹಾಗಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಭಜನಾ ತಂಡಗಳನ್ನು ನಮ್ಮ ಕಾಟುಗುಕ್ಕೆ ರಾಮಕೃಷ್ಣರು ಬಾಕುಳದಂಥವರ ನೇತೃತ್ವದಲ್ಲಿ ತಂಡವನ್ನು ರಚನೆ ಮಾಡಿಕೊಂಡು ಈಗಾಗಲೇ ಅದಕ್ಕೆ ಪೂರ್ಣ ಸಿದ್ಧತೆಗಳು ನಡೀತದೆ. ಭಜನೆಗಳು ಹೀಗೆ ಒಂದು ವೈವಿಧ್ಯಮಯವಾಗಿರ್ತಕ್ಕಂಥ ಒಂದು ಸಂದೇಶಗಳನ್ನು ಕೊಡಬಲ್ಲ ಮತ್ತು ಇದರ ಮುಖಾಂತರ ಅನುಷ್ಠಾನಗಳನ್ನು ಪಾರಂಪರಿಕವಾಗಿ ಸಾಂಸ್ಕೃತಿಕವಾಗಿ ಉಳಿಸ್ತಾ ಇಲ್ಲಿಯ ಧರ್ಮ, ಇಲ್ಲಿಯ ಚಿಂತನೆಗಳು, ಇಲ್ಲಿಯ ಶಾಸ್ತ್ರೋಕ್ತವಾಗಿ ನಡೆಯತಕ್ಕಂಥ ಕಾರ್ಯಗಳನ್ನು ಇಟ್ಟುಕೊಂಡು ಬ್ರಹ್ಮಕಲಶವನ್ನು ಯೋಜನೆ ಮಾಡಿದ್ದೇವೆ. ಈಗಾಗಲೇ ನಮ್ಮ ದೊಡ್ಡದಾಗಿರ್ತಕ್ಕಂಥ ಬೂಡಿಯಾರಿದ್ದಾರೆ, ನಮ್ಮ ರವಿಚಂದ್ರರಿದ್ದಾರೆ, ಸಾಜ ಇದ್ದಾರೆ, ಪಕ್ಕಾಲರಿದ್ದಾರೆ, ನಮ್ಮ ನೌಶಿದ್ದಾರೆ, ಆರ್ಸಿ ಇದ್ದಾರೆ. ಹೀಗೆ ಎಲ್ಲ ಪ್ರಮುಖರನ್ನು, ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖರನ್ನು ಬೇರೆ ಬೇರೆ ರಾಜಕೀಯ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಪುತ್ತೂರು ತಾಲೂಕು ಪ್ರಮುಖರನ್ನು ಇಟ್ಟುಕೊಂಡು ಸಹಕಾರಿ ಕ್ಷೇತ್ರದಲ್ಲಿ ಇಟ್ಟುಕೊಂಡು ತಂಡಗಳನ್ನು ಮಾಡಿದ್ದಾರೆ. ಬೇರೆ ಬೇರೆ ಉಪಸಮಿತಿಗಳು ಅವರು ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಸೇರಿ ಹಿಂದೆ ಆಗದ ರೀತಿಯಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಬ್ರಹ್ಮಕಲಶವನ್ನು ಅನುಷ್ಠಾನಗೊಳಿಸಬೇಕು ಅಂತ ಕಾರ್ಯಗಳು ಪ್ರಾರಂಭ ಆಗಿದೆ. 9ನೇ ತಾರೀಕು ಪ್ರಾರಂಭ ಆಗಿದೆ. ವಿಶೇಷವಾಗಿ ನಾಳೆ 8ನೇ ತಾರೀಕು ಪುತ್ತೂರಿಗೆ ಎಲ್ಲ ಮಾಲಿಂಗೇಶ್ವರನ ಸಾನ್ನಿಧ್ಯಕ್ಕೆ ಎಲ್ಲ ಹೊರೆ ಕಾಣಿಕೆಗಳು ಬರ್ತವೆ. ಶಶಿಕುಮಾರ್ ರೈಯವರ ನೇತೃತ್ವದಲ್ಲಿ ಅಲ್ಲಿಂದ ಒಂದು ಮೆರವಣಿಗೆ ಹೊರಡುತ್ತೆ. ಮಾಲಿಂಗೇಶ್ವರ ದೇವಸ್ಥಾನದ ಮೆರವಣಿಗೆ ಹೊರಡುತ್ತೆ. ಆ ಮೆರವಣಿಗೆ ದರ್ಬೆವರೆಗೆ ಬರ್ತದೆ. ಸಂಜೆ 3 ಗಂಟೆಗೆ ಮಾಲಿಂಗೇಶ್ವರ ದೇವಸ್ಥಾನ 2 ಗಂಟೆಗೆ ಸೇರಬೇಕು, 3 ಗಂಟೆಗೆ ಮೆರವಣಿಗೆ ಶುರುವಾಗುತ್ತೆ. ಅದು ದರ್ಬೆವರೆಗೆ ಪಾದಯಾತ್ರೆಯಲ್ಲೇ ಬರುತ್ತೆ. ಮೆರವಣಿಗೆ ಅದಕ್ಕೆ ಭಜನಾ ತಂಡಗಳಿದ್ದಾವೆ, ಸಂಗೀತ ತಂಡಗಳಿದ್ದಾವೆ, ಶಿಲ್ಪ ಕಲರ್ಕದ ತಂಡಗಳಿದ್ದಾವೆ, ಚೆಂಡೆಗಳಿದ್ದಾವೆ, ನಗಾರಿಗಳಿದ್ದಾವೆ, ಬ್ಯಾಂಡ್ ವಾದ್ಯಗಳಿದ್ದಾವೆ, ಭಜನಾ ತಂಡಗಳು, ಹೀಗೆ ಎಲ್ಲ ತಂಡಗಳನ್ನು ನೃತ್ಯ ರೂಪಗಳನ್ನು ಜೋಡಿಸಿಕೊಂಡು 1-2 ಟ್ಯಾಬ್ಲೆಗಳಿದೆ. ಇದನ್ನೆಲ್ಲ ಇಟ್ಕೊಂಡು ಮಾಲಿಂಗೇಶ್ವರ ದೇವಸ್ಥಾನದವರು ದರ್ಬೆವರೆಗೆ ಬರ್ತಾರೆ. ದರ್ಬೆಯಿಂದ ಅವರೆಲ್ಲರೂ ವಾಹನ ಹತ್ತಾರೆ. ಆ ವಾಹನ ಹತ್ತಿ ಈಶ್ವರ ಮಂಗಲಕ್ಕೆ ಬರ್ತಾರೆ. ಈಶ್ವರ ಮಂಗಲದಲ್ಲಿ ಇಲ್ಲಿ ನಮ್ಮ ಹನುಮಗಿರಿಗೆ ಸಂಜೆ 6 ಗಂಟೆ ಹೊತ್ತಿಗೆ ನಮ್ಮ ಹೊರೆ ಕಾಣಿಕೆ ಪ್ರವೇಶ ಆಗಿದೆ. ಇದು ನಾಳೆ 9ನೇ ತಾರೀಕು ಗ್ರಾಮಗಳಿಗೆ ಸುತ್ತಾಡಿ ಅಯೋಧ್ಯೆಯಿಂದ ಬಂದಿರತಕ್ಕಂಥ ರಾಮಜ್ಯೋತಿ, ಕೊಪ್ಪಳದ ಗಂಗಾವತಿಯಲ್ಲಿರ್ತಕ್ಕಂಥ ಆಂಜನೇಯ ಕ್ಷೇತ್ರದಿಂದ ಬಂದಿರತಕ್ಕಂಥ ಆಂಜನೇಯನ ಎಲ್ಲ ಮನೆಗಳ ದರ್ಶನ, ಮಂದಿರಗಳ ದರ್ಶನ, ದೇವಸ್ಥಾನಗಳ ದರ್ಶನ, ಗ್ರಾಮ ದರ್ಶನಗಳನ್ನು ಮಾಡಿದರು. ಅದು ಈಶ್ವರ ಮಂಗಳದ ಮಾಲಿಂಗೇಶ್ವರ ಪಂಚಲಿಂಗೇಶ್ವರ ಕ್ಷೇತ್ರ ಸಾನ್ನಿಧ್ಯಕ್ಕೆ ಬರ್ತದೆ. ಆ ಸಾನ್ನಿಧ್ಯದಿಂದ ಮಧ್ಯಾಹ್ನ 3 ಗಂಟೆಗೆ ಅಲ್ಲಿಂದ ಹೊರಟು ಅದು ಹನುಮಗಿರಿಯನ್ನು ಪ್ರವೇಶ ಮಾಡ್ತದೆ. ಆ ಹನುಮಗಿರಿಯ
ಗ್ರಾಮಸ್ಥರ ಮೆರವಣಿಗೆ ಅಲ್ಲಿಂದ ಬರ್ತದೆ, ಅಲ್ಲಿಂದ ಹನುಮಗಿರಿಗೆ ಪ್ರವೇಶ ಆಗ್ತದೆ. ಹನುಮಗಿರಿಯಲ್ಲಿರ್ತಕ್ಕಂತಹ ನಮ್ಮ ಭದ್ರದೀಪಕ್ಕೆ ಅದನ್ನು ಜೋಡಿಸ್ತದೆ. ಆ ನಂತರ ಅದು ನಿರಂತರವಾಗಿ ಇಲ್ಲಿರ್ತಕ್ಕಂಥ ಮಂದಿರದಲ್ಲಿ ಒಂದು ಉಳಿಯುತ್ತದೆ. ಈಗಾಗಲೇ ನಾವು ಅದಕ್ಕೆ ರಾಘವೇಶ್ವರ ಸ್ವಾಮಿಗಳನ್ನು ಕೇಳಿದ್ದೇವೆ. ರಾಘವೇಶ್ವರ ಸ್ವಾಮಿಗಳು ಬಂದು ಅದನ್ನು ಮಾಡ್ತಾ ಇರ್ತಾರೆ. ಅವರು ಆ ಸಂದರ್ಭದಲ್ಲಿ ಸಮಯ ನೋಡಿದ್ರೆ ನಾವು ಮಾಡ್ತೀವಿ. ಹೀಗಾಗಿ 9ನೇ ತಾರೀಕು ರಾಮ ಜ್ಯೋತಿಯ ಪ್ರವೇಶ ಈಶ್ವರ ಮಂದಿರ. ಅದಕ್ಕಿಂತ ಮುಂಚೆ ನಾಳೆ ಬೆಳಿಗ್ಗೆ 9 ಗಂಟೆಗೆ ಇಲ್ಲಿ ಉಗ್ರಾಣ ಮುಹೂರ್ತ ಇದೆ. 10 ಗಂಟೆಗೆ ಈ ಉಗ್ರಾಣ ಮುಹೂರ್ತಕ್ಕೆ ಇಲ್ಲಿಯ ಗ್ರಾಮಸ್ಥರೆಲ್ಲ ಸೇರಿ ನಿಶ್ಚಯ ಮಾಡಿದ್ದಾರೆ. ಬೇರೆ ಊರಿಂದ ಬರುವುದಕ್ಕಿಂತ ಮುಂಚೆ ನಮ್ಮದು ಬರುತ್ತೆ. ಹಾಗಾಗಿ ಅದು ಕ್ರಮವಾಗಿ ಗ್ರಾಮದ ಪಂಚಲಿಂಗೇಶ್ವರದ ಸಾನ್ನಿಧ್ಯದಿಂದ ಹೊರೆಕಾಣಿಕೆಗಳು ಬರ್ತದೆ ಬೆಳಿಗ್ಗೆ 9 ಗಂಟೆಗೆ. ಅದು 10 ಗಂಟೆಗೆ ಇಲ್ಲಿ ಉಗ್ರಾಣ ಮುಹೂರ್ತ ಇದೆ. ಇದು 10ನೇ ತಾರೀಕು ನಮ್ಮ ರಾಜ್ಯದ ಘನವೆತ್ತ ಸರ್ಕಾರದ ಮಾನ್ಯ ರಾಜ್ಯಪಾಲರಾಗಿರ್ತಕ್ಕಂಥ ಗೆಹ್ಲೋಟ್ ಅವರು ಬರ್ತಾರೆ. ಅವರು ಆವತ್ತು ಬಂದು ನಮ್ಮ ಸುಂದರವಾಗಿರ್ತಕ್ಕಂಥ 2 ಗೋಪುರಗಳ ನಿರ್ಮಾಣ ಆಗಿದೆ, ಹನುಮಗಿರಿಯ ಗಾರ್ಡನ್ ನಿರ್ಮಾಣ ಆಗಿದೆ. ಇದೆಲ್ಲವನ್ನು ಲೋಕಾರ್ಪಣೆ ಮಾಡ್ತಾರೆ. ಈಗದ ಪ್ರಕಾರ 11:30 ಗಂಟೆಗೆ ಅವರು ಬರ್ತಾರೆ. 12:30 ಗಂಟೆವರೆಗೆ ಇರ್ತಾರೆ. ಇಲ್ಲಿ ಒಂದು ಲೋಕಾರ್ಪಣೆ ಮಾಡ್ತಾರೆ. ಲೋಕಾರ್ಪಣೆ ಮಾಡಿ ದೇವರ ದರ್ಶನ ಮಾಡ್ತಾರೆ. ದೇವರ ದರ್ಶನ ಮಾಡಿ ಯಾಗಶಾಲೆಗೆ ಹೋಗ್ತಾರೆ. ಯಾಗಶಾಲೆಯಲ್ಲಿ ಬೇಜಾವರ ಸ್ವಾಮಿಗಳು ಬೆಳಿಗ್ಗೆ ಬಂದಿರ್ತಾರೆ. 9ನೇ ತಾರೀಕು ನಮ್ಮ ರಾಮ ಜಪ ಯಾಗದ ಕಾರ್ಯಗಳು ಪ್ರಾರಂಭ ಆಗ್ತದೆ. 10ನೇ ತಾರೀಕು ಆವತ್ತು ದೀಪ ಬೆಳಗ್ಗೆ ಆ ಯಾಗವನ್ನು ಯಾಗಕುಂಡದಲ್ಲಿ ಅಗ್ನಿಯನ್ನು ಇದು ಮಾಡಿಕೊಂಡು ಬೇಜಾವರ ಸ್ವಾಮಿಗಳು ಆ ಯಾಗಶಾಲೆಯ ಉದ್ಘಾಟನೆಯನ್ನು ಮಾಡ್ತಾರೆ. ಯಾಗಶಾಲೆಯ ಎಲ್ಲವನ್ನು ವೀಕ್ಷಣೆ ಮಾಡಿ ರಾಜ್ಯಪಾಲರು ಯಾಗಶಾಲೆಯ ಪಕ್ಕದಲ್ಲಿರ್ತಕ್ಕಂಥ ವೇದಿಕೆ ನಿರ್ಮಾಣ ಆಗ್ತದೆ. ಆ ವೇದಿಕೆಯಲ್ಲಿ ಸಂದೇಶವನ್ನು ಕೊಡ್ತಾರೆ. ಧರ್ಮ ಸಂದೇಶವನ್ನು ಅವತ್ತು ರಾಘವೇಶ್ವರ ಸ್ವಾಮಿಗಳು ಕೊಡ್ತಾರೆ. ಬೇಜಾವರ ಸ್ವಾಮಿಗಳು ಮುಂದೆ ಕೊಟ್ಟು ಹೋಗಿರ್ತಾರೆ. ಗವರ್ನರ್ ಮತ್ತೊಂದು ಸಂದೇಶವನ್ನು ಕೊಟ್ಟು ಉದ್ಘಾಟನೆ ಮಾಡಿ ಅವರು ತೆರಳುತ್ತಾರೆ. ಇದು 10ನೇ ತಾರೀಕು. 11ನೇ ತಾರೀಕಿನ ದಿವಸ ನಮ್ಮ ಪೂರ್ಣ ಯಾಗದ ಪೂರ್ಣಾಹುತಿ. ಆವತ್ತು ಸುಮಾರು ಈಗ ನಾವೇನು ಹೇಳಿದ್ದೇವೆ ಮಂತ್ರ ದೀಕ್ಷೆಯಿಂದ ತಗೊಂಡವರು ಸುಮಾರು ಈಗಾಗಲೇ 13,000 ಸಂಖ್ಯೆ ಲೆಕ್ಕ ಸಿಕ್ಕಿದ್ರೆ ಇನ್ನೆಷ್ಟು ನಮ್ಗೆ ಗೊತ್ತಿಲ್ಲ. ಈ 13,000 ಜನ ದಂಪತಿ ಸಮೇತ ಬರಬೇಕು ಅಂತ ವಿನಂತಿ ಮಾಡಿ ಅವರು ಬೆಳಿಗ್ಗೆ ಸಂಕಲ್ಪ ಕೂತ್ಕೊಳ್ತಾರೆ 7 ಗಂಟೆಗೆ. ಆವತ್ತು 10 ಕುಂಡಗಳಲ್ಲಿ ಯಾಗ ನಡೀತದೆ. ಆ ಯಾಗ ಆದಮೇಲೆ ಪೂರ್ಣಾಹುತಿ ನಡೀತದೆ. ಪೂರ್ಣಾಹುತಿ ಆದಮೇಲೆ ಈ ಯಾಗ ಸಂಕಲ್ಪ ಕೂತ್ಕೊಳ್ಳೋರು ಆಹುತಿಯನ್ನು ಹಾಕಿದ್ದಾರೆ. ಪೂರ್ಣಾಹುತಿಯೊಂದಿಗೆ ಸಮಾಪನಗೊಳ್ಳುತ್ತದೆ ಯಾಗ. ರಾಮಜ್ಯೋತಿ 9ನೇ ತಾರೀಕಿಗೆ ಸಮಾಪ್ತಿ ಆಗ್ತದೆ. ರಾಮ ಜಪ ಯಾಗ 11ನೇ ತಾರೀಕು ಮಧ್ಯಾಹ್ನ 1 ಗಂಟೆಗೆ ಸಮಾಪ್ತಿ ಆಗ್ತದೆ. ಅಲ್ಲಿಗೆ ನಮ್ಮ ಯಾಗ ನಾರಿಕೇಳ ಸಮರ್ಪಣೆ, ರಾಮಜ್ಯೋತಿ ಮತ್ತು ರಾಮ ಜಪ ಇದರ ಸಮಾಪನಗಳು ಆಗ್ತದೆ 11ನೇ ತಾರೀಕು. 12ನೇ ತಾರೀಕಿಗೆ ಬ್ರಹ್ಮಕಲಶದ ಕಾರ್ಯಗಳು ಅದು 9ಕ್ಕೆ ಪ್ರಾರಂಭ ಆಗ್ತದೆ. 8ನೇ ತಾರೀಕಿಂದ 12ನೇ ತಾರೀಕಿನವರೆಗೆ ಮೇಲೆ ರಾಮ ಮತ್ತು ಹನುಮಂತನ ಸಾನ್ನಿಧ್ಯದಲ್ಲಿ ಬ್ರಹ್ಮಕಲಶದ ಪೌರೋಹಿತ್ಯ ಕಾರ್ಯಗಳು ಆಗಮಶಾಸ್ತ್ರೋಕ್ತವಾಗಿ ಕುಂಟಾರ ರವಿಚಂದ್ರಯವರ ನೇತೃತ್ವದಲ್ಲಿ ನಡೀತಾ ಇದೆ. 12ನೇ ತಾರೀಕು ಬ್ರಹ್ಮಕಲಶಗಳು ಪೂರ್ಣ ಆಗ್ತದೆ. ರಾತ್ರಿ ಉತ್ಸವ ಇದೆ. ಇಲ್ಲಿಗೆ ನಮ್ಮ ಬ್ರಹ್ಮಕಲಶದ ಕಾರ್ಯಗಳು 12ನೇ ತಾರೀಕು ರಾತ್ರಿಗೆ ಸಮಾಪನಗೊಳ್ಳುತ್ತದೆ. ಇದಕ್ಕೆ ಪೂರಕವಾಗಿ ಅನ್ನ ಸಂತರ್ಪಣೆ ನಡೀತದೆ. ಬಂದವರಿಗೆ ಅತಿಥಿ ಸತ್ಕಾರಗಳ ಕಾರ್ಯಗಳು ನಡೀತದೆ. ಬಂದವರುಗಳನ್ನು ಗೌರವಿಸುವಂಥ ಕಾರ್ಯಗಳು ನಡೀತದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಪಾಕಶಾಲೆಯ ಕಾರ್ಯ ಆಗಿದೆ. ಯಾಗ ನಿರ್ಮಾಣಕ್ಕೆ ಯಾಗಶಾಲೆಯ ನಿರ್ಮಾಣ ಆಗಿದೆ. ಅನ್ನಪೂರ್ಣ ಛತ್ರದ ನಿರ್ಮಾಣ ಆಗಿದೆ. ಸಾಂಸ್ಕೃತಿಕ ಮಂಟಪದ ರಚನೆ ಆಗಿದೆ. ಇನ್ನು ಬಾಕುಳಿದ ರಾಮ ಮತ್ತು ಭಾರತ ಮಾತೆ ಎದುರು ಮಂಟಪಗಳು ಕಾರ್ಯಗಳು ನಡೀತಾ ಇದ್ದಾವೆ. ಹೀಗೆ ಸಾಂಸ್ಕೃತಿಕವಾಗಿ ಬೇಕಾಗಿರ್ತಕ್ಕಂಥ ವೇದಿಕೆಗಳ ರಚನೆ, ಭಜನೆಗೆ ಬೇಕಾಗಿರ್ತಕ್ಕಂಥ ವೇದಿಕೆಗಳ ರಚನೆ, ಅನ್ನ ಸಂತರ್ಪಣೆಯ ಕಾರ್ಯಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆ, ಪಾಕಶಾಲೆ ಹಿಂದೆ ಪೂರ್ಣವಾಗಿ ಹೈಜೆನಿಕ್ ಆಗಿರ್ತಕ್ಕಂಥ ಪಾಕಶಾಲೆ ಇಂಟರ್ಲಾಕ್ ಹಾಕಿ ಎಲ್ಲವನ್ನು ವ್ಯವಸ್ಥೆ ಮಾಡಿದೆ. ಉಗ್ರಾಣ ಹೊರಕಾಣಿಕೆಯನ್ನು ಇರುವಂಥ ಒಂದು ಹೊರಕಾಣಿಕೆ ಇದು. ಸಾಂಸ್ಕೃತಿಕವಾಗಿ ಆಳ್ವರ ನೇತೃತ್ವದಲ್ಲಿ ಈಗ ರಂಗಮಂಟಪದ ನಿರ್ಮಾಣ ಆಗುತ್ತೆ, ಅದು ರಚನೆ. ಹೀಗೆ ಒಂದು ಸುಂದರವಾಗಿರ್ತಕ್ಕಂಥ ಪ್ರಾಂಗಣದ ರಚನೆ ಈ ಬ್ರಹ್ಮಕಲಶಕ್ಕೋಸ್ಕರ ವ್ಯವಸ್ಥೆಗಳಾಗಿದೆ. 3ನೇದು, ಇವತ್ತು ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಗಳನ್ನು ಜೋಡಣೆ ಮಾಡಿರೋದು. ಇದು ಧಾರ್ಮಿಕ ಸಭೆಗಳಿಲ್ಲ, ಆದರೆ ರಾಜ್ಯಪಾಲರು ಬರ್ತಾರೆ, ಸಂದೇಶ ಕೊಡ್ತಾರೆ. ಅಲ್ಲಿ ಸ್ವಾಮಿಗಳು ಬರ್ತಾರೆ, ಸಂದೇಶ ಕೊಡ್ತಾರೆ. ಈಗಾಗಲೇ ನಾವು ವಿನಂತಿ ಮಾಡಿದ್ವಿ ಈ ರಾಜ್ಯದ ಈ ಜಿಲ್ಲೆಯ ಪ್ರತಿಷ್ಠಿತ ಎಲ್ಲ ಪ್ರಮುಖರನ್ನು, ಧಾರ್ಮಿಕ ನೇತಾರರನ್ನು, ಆಡಳಿತ ಮುಖ್ಯಸ್ಥರುಗಳನ್ನು, ರಾಜ ಪರಂಪರೆಯಲ್ಲಿರ್ತಕ್ಕಂಥ ರಾಜರುಗಳನ್ನು, ಹೀಗೆ ಎಲ್ಲರನ್ನ ಕರೆದಿದ್ದೇವೆ. ಆಹ್ವಾನ ಪತ್ರಿಕೆಯಿಂದ ಗೌರವಪೂರ್ವಕವಾಗಿ ಕಳಿಸ್ಕೊಟ್ಟಿದೆ. ಅವರೆಲ್ಲರನ್ನು ವಿನಂತಿ ಮಾಡಿದೆ. ಇದರ ಪ್ರಕಾರ ಈಗ ಬಂದಿರುವಂಥ ಮಾಹಿತಿ ಪ್ರಕಾರ ಕಂಚಿ ಕಾಮಕೋಟಿ ಸ್ವಾಮಿಗಳಿರ್ತಾರೆ, ರಾಘವೇಶ್ವರ ಸ್ವಾಮಿಗಳಿರ್ತಾರೆ,
ಬೇಜಾವರ ಸ್ವಾಮಿಗಳಿರ್ತಾರೆ, ಬೇಜಾವರ ಸ್ವಾಮಿಗಳಿರ್ತಾರೆ, ಸುಬ್ರಹ್ಮಣ್ಯ ಮಠಾಧೀಶರಿರ್ತಾರೆ, ಎಡನೀರು ಮಠಾಧೀಶರಿರ್ತಾರೆ, ಕನ್ಯಾಡಿ ಸ್ವಾಮಿಗಳು ಬರ್ತಾರೆ, ಒಡಿಯೂರು ಸ್ವಾಮಿಗಳು ಬರ್ತಾರೆ. ಹೀಗೆ ನಮ್ಮ ಜಿಲ್ಲೆಯ ಎಲ್ಲ ಪ್ರಮುಖ ಸ್ವಾಮಿಗಳು, ರಾಜ್ಯದ ಅಂತಾರಾಜ್ಯ ಮಟ್ಟದ ಕಾಂಚಿಕಾಮಕೋಟಿ ಸ್ವಾಮಿಗಳು ಪ್ರಥಮ ಬಾರಿಗೆ ಬರ್ತಾ ಇದ್ದಾರೆ, ಅವರು ಬರ್ತಾರೆ. ಶೃಂಗೇರಿ ಸ್ವಾಮಿಗಳನ್ನು ವಿನಂತಿಸುತ್ತೇವೆ. ಹೀಗೆ ಬೇರೆ ಬೇರೆ ಮಠದ ಜಗದ್ಗುರುಗಳು, ಪೀಠಾಧಿಪತಿಗಳು, ಮಠಾಧೀಶರು, ಸಾಧರು, ಸಂತರು, ನಾನು ಸ್ಪಷ್ಟಪಡಿಸಿದ್ದೇನೆ. ಪೀಠಾಧಿಪತಿಗಳು, ಮಠಾಧಿಪತಿಗಳು, ಸಾಧುಗಳು, ಸಂತರು, ಜಗದ್ಗುರುಗಳು ಮತ್ತು ಮಹಂತರು, ಇಷ್ಟು ಜನ ಬರ್ತಾರೆ. ಇದು ಧಾರ್ಮಿಕ ಪ್ರಮುಖ. ಪಂದಳದ ರಾಜರಾಗಿರ್ತಕ್ಕಂಥ ಈಗಿರ್ತಕ್ಕಂಥ ರಾಜಕುಮಾರ ಬರುವುದಕ್ಕೆ ಒಪ್ಪಿದ್ದಾರೆ. ಪಂದಳದ ರಾಜರು ಬರ್ತಾರೆ. ಇಲ್ಲಿರ್ತಕ್ಕಂಥ 60 ಅರಸರುಗಳಿಗೆ ಕೇಳಿದ್ದೇವೆ, ಚೌಟ್ರ ಅರಮನೆ ಅರಸರುಗಳಿಗೆ ಕೇಳಿದ್ದೇವೆ, ವಿಟ್ಲದ ಅರಮನೆ ಕೇಳಿದ್ದೇವೆ, ಕುಂಬಳೆ ಸೀಮೆಯ ಅರಸರಿಗೆ ಕೇಳಿದ್ದೇವೆ. ಹೀಗೆ ಅವರನ್ನು ಆಹ್ವಾನಪೂರ್ವಕವಾಗಿ, ಗೌರವಪೂರ್ವಕವಾಗಿ, ಪಾರಂಪರಿಕವಾಗಿರ್ತಕ್ಕಂಥ ಸಂರಕ್ಷಣೆ ಆಗಬೇಕು ಅನ್ನುವ ಕಾರಣಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಗೌರವಾತ್ಮಕ ಜಾನಪದೀಯವಾಗಿ ಬೆಳೆದು ಬಂದಿರತಕ್ಕಂಥ ಗುರುತು ಮನೆತನಗಳು, ಗಡಿಗಾರರು ಮತ್ತು ಇವರೆಲ್ಲರನ್ನ ಕರೆದರೆ ಈ ರೀತಿಯ ಸಂಪ್ರದಾಯಬದ್ಧವಾಗಿ ಅವರನ್ನು ಕರೆಸ್ತಕ್ಕಂಥ ಕೆಲಸ ಕಾರ್ಯಗಳಿದೆ. ಸಾಮಾನ್ಯರ ಎಲ್ಲ 60 ಗ್ರಾಮದ ಎಲ್ಲ ಮನೆಗಳಿಗೆ ನಮ್ಮ ಸಮಿತಿಯವರು ಮನೆಗಳಿಗೆ ಕಾಗದವನ್ನು ತಲುಪಿಸಿದ್ದಾರೆ. ಜಾತಿ, ಮತ, ಪಂಥ, ಪಂಗಡ ಮೀರಿ ಕಾಗದಗಳನ್ನು ಕಳಿಸಿದ್ದಾರೆ. ಹೀಗೆ ಒಂದು ವಿಶಿಷ್ಟ ರೀತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಹ್ಮಕಲಶಗಳ ಜೊತೆಗೆ ಸಂದೇಶಗಳನ್ನು ಸಾರ್ತಕ್ಕಂಥ ಆ 5 ದಿನಗಳ ಕಾರ್ಯಕ್ರಮಕ್ಕೆ ಇಡೀ ಸಾರ್ವಜನಿಕರನ್ನು ನಾವು ಆಹ್ವಾನಿಸ್ತೇವೆ. ವಿಶೇಷವಾಗಿ ಮಾಧ್ಯಮದ ನಿಮ್ಮನ್ನೂ ಕರೀತಾ ಇದ್ದೇವೆ. ನಿಮ್ಮೆಲ್ಲರ ತಂಡದ ಜೊತೆ ಇರಬೇಕು, ನೀವು ಇದಕ್ಕೆ ಜೊತೆ ಬರಬೇಕು. ಜೊತೆಗೆ ನಿಮ್ಮ ಮುಖೇನವಾಗಿ 8ನೇ ತಾರೀಕು ಆಗ್ತದೆ. 8ನೇ ತಾರೀಕು ಹೊರೆಕಾಣಿಕೆಯ ಮೆರವಣಿಗೆ, ಅಲ್ಲಿಂದ 9ನೇ ತಾರೀಕು ನಮ್ಮ ಜಪಯಾಗದ ಕಾರ್ಯಗಳು ಪ್ರಾರಂಭವಾಗ್ತದೆ. 2ನೇದು ರಾಮಜ್ಯೋತಿ ರಥಯಾತ್ರೆ. ಈಗಾಗಲೇ ಅಯೋಧ್ಯೆಯಿಂದ ಜ್ಯೋತಿಯನ್ನು ತಂದು ಇವತ್ತು ಎಲ್ಲ ಕಡೆಗೆ ನಾವು ಗ್ರಾಮಗಳಿಗೆ ಭೇಟಿ ಕೊಡ್ತಾ ಇದೆ. ಆನಂತರ 3ನೇದು ನಾರಿಕೇಳ ಸಮರ್ಪಣೆ, ಅದು ಈಗ ಬರ್ತಾ ಇದೆ. ಆ ಯಾಗದ ಪ್ರದೇಶ ಇದು ಯಾಗಶಾಲೆ. ನೋಡು, ಇನ್ನೊಂದು ವೇದಿಕೆ ಅಲ್ಲಿ ಇದು ಇದು ಪೂರ್ತಿ ಯಾಗ ಸಂಕಲ್ಪ ಕೂತ್ಕೊಳ್ಳಿಕ್ಕೆ, ಆಚೆ ಭಾಗ ಅನ್ನ ಸಂಕಲ್ಪ. ಉಗ್ರಾಣ ಹೊರೆಕಾಣಿಕೆಯಲ್ಲಿ ಬಂದಿರುವ ಉಗ್ರಾಣಗಳು ಇಲ್ಲಿರ್ತದೆ. ದೇವಸ್ಥಾನದಲ್ಲೇ ಹೆಚ್ಚಿನಾದ್ರೆ ರಾಮಣ್ಣ ಅಲ್ಕೊಂಡು